ಇಂಡಿಯನ್ ಆರ್ಮಿಯಿಂದ ಹೊಸ ಅಧಿಸೂಚನೆ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ 12 ಮಾರ್ಚ್ 2025ರಿಂದ 10 ಏಪ್ರಿಲ್ 2025ರವರೆಗೂ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಇರ್ತೈತಿ. ಇಷ್ಟರೊಳಗೆ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಇದು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಮತ್ತು ಈ ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೋ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಯಾವ ಡಿಸ್ಟಿಕ್ದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಬಾಗಲಕೋಟೆ, ವಿಜಯಪುರ, ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಗದಗ, ಹಾವೇರಿ, ಚಿಕ್ಕಮಗಳೂರು ಆ್ಯಂಡ್ ಶಿವಮೊಗ್ಗ ಈ ಡಿಸ್ಟಿಕ್ದವರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ. ಇವು ನೋಡ್ರಿ ಯಾವ ಡಿಸ್ಟಿಕ್ ಅಂತ. ಈ ಡಿಸ್ಟಿಕ್ ಏರ್ ನಿಮ್ದು ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದಾದರೆ ಒಂದೊಂದಾಗಿ ಕ್ವಾಲಿಫಿಕೇಷನ್ ಮತ್ತು ಏಜ್ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಇಲ್ಲಿ ನೋಡ್ಬೋದು ಅಗ್ನಿವೀರ್ GD ಹುದ್ದೆಗೆ ನೀವು 10ನೇ ತರಗತಿ ಪಾಸಾಗಿದ್ದರೆ ಸಾಕು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಸಬ್ಜೆಕ್ಟ್ಗಳು ನೋಡೋದಾದರೆ ಮಿನಿಮಮ್ ನೀವು 33% ಆಗಿರಬೇಕು ನಿಮ್ಮ ಪ್ರತಿಯೊಂದು ಸಬ್ಜೆಕ್ಟಲ್ಲಿ. ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಓವರಾಲ್ 45% ಆಗಿರಬೇಕು. ಮಿನಿಮಮ್ ಒಂದೊಂದು ಸಬ್ಜೆಕ್ಟ್ ವೈಸ್ ನೋಡೋದಾದರೆ ಸಬ್ಜೆಕ್ಟ್ ವೈಸ್ 33% ಆಗಿತ್ತಂದ್ರೆ ಈ ಅಗ್ನಿವೀರ್ GD ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಆಲ್ಮೋಸ್ಟ್ ಎಲ್ಲರದ್ದು ಆಗಿರ್ತೈತದ ಎಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಏಜ್ ನೋಡೋದಾದರೆ 17 ವರ್ಷದಿಂದ 21 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಮತ್ತು ಎರಡನೇ ನೋಡ್ಬೋದು ಅಗ್ನಿವೀರ್ ಟೆಕ್ನಿಕಲ್ ಹುದ್ದೆಗಳಿಗೆ ಇದಕ್ಕೆ ಸೆಕೆಂಡ್ PUC ಪಾಸಾಗಿರಬೇಕು. ಮತ್ತು ಸೈನ್ಸ್ ಸಬ್ಜೆಕ್ಟ್ ಸೈನ್ಸ್ ಆಗಿರಬೇಕು ಅದು ನೋಡ್ಬೋದು. ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಇಂಗ್ಲೀಷ್ನಲ್ಲಿ 50% ಆಗಿರಬೇಕು. ಮತ್ತು ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ 40% ಆಗಿತ್ತಂದ್ರೆ ಈ ಅಗ್ನಿವೀರ್ ಟೆಕ್ನಿಕಲ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ. ಏಜ್ ನೋಡ್ಬೋದಾದರೆ 17 ವರ್ಷದಿಂದ ಇದಕ್ಕೂ ಕೂಡ 21 ವರ್ಷ ವಯಸ್ಸು ಕೊಟ್ಟಿರ್ತಾರೆ. ಮತ್ತು ಅದೇ ರೀತಿಯಾಗಿ ಮೂರನೇ ನೋಡ್ಬೋದು ಇಲ್ಲಿ ಅಗ್ನಿವೀರ್ ಕ್ಲರ್ಕ್, ಸ್ಟೋರ್ ಕೀಪರ್ ಹುದ್ದೆಗಳಿಗೆ ನೀವು ಇದಕ್ಕೆ 12ನೇ ತರಗತಿ ಪಾಸಾದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಈ ಮೂರರೂ ಕೂಡ ಅಗ್ನಿವೀರ್ ಕ್ಲರ್ಕ್, ಸ್ಟೋರ್ ಕೀಪರ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ ಸ್ನೇಹಿತರೆ. ಅವ್ರಿಗೆ ಏಜ್ ನೋಡ್ಬೋದು ಇಲ್ಲಿ 17 ವರ್ಷದಿಂದ 21 ವರ್ಷ ವಯಸ್ಸಿದ್ದಿರ್ತೈತಿ. ಮತ್ತು ಅಗ್ನಿವೀರ್ ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಜಸ್ಟ್ 10ನೇ ತರಗತಿ ಪಾಸಾಗಿದ್ದರೆ ಸಾಕು ಈ ಟ್ರೇಡ್ಸ್ಮನ್ ಹುದ್ದೆಗೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಇದಕ್ಕೆ ಏಜ್ ನೋಡ್ಬೋದು ಇಲ್ಲಿ 17 ವರ್ಷದಿಂದ 21 ವರ್ಷ ವಯಸ್ಸಿದ್ದಿರ್ತೈತಿ. ಮತ್ತು ಅದೇ ರೀತಿಯಾಗಿ ಅಗ್ನಿವೀರ್ ಟ್ರೇಡ್ಸ್ಮನ್ ಹುದ್ದೆಗೆ 8th ಪಾಸಾದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೋಡ್ಬೋದು ಇದಕ್ಕೂ ಕೂಡ 17 ವರ್ಷದಿಂದ 21 ವರ್ಷ ವಯಸ್ಸಿದ್ದಿರ್ತೈತಿ. ಇದು 21 ವರ್ಷ ಕರೆಕ್ಟ್ ಇರುವುದಿಲ್ಲ. ಇದಕ್ಕೂ ಕೂಡ ಟೈಮಿಂಗ್ ಇದಕ್ಕೆ ಡೇಟ್ ಇರ್ತಾವೆ. ಇಷ್ಟು ಡೇಟ್ ಒಳಗೆ ಇರಬೇಕಂತ. ಅದು ಯಾವ ಡೇಟ್ ಒಳಗೆ ಇರಬೇಕು ಅಂತ ಮುಂದೆ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಫಿಸಿಕಲ್ ನೋಡೋದಾದರೆ ಅಗ್ನಿವೀರ್ GDದವ್ರಿಗೆ 166 ಸೆಂಟಿಮೀಟರ್ ಹೈಟ್ ಇರಬೇಕು. ಮತ್ತು ಟೆಕ್ನಿಕಲ್ದವ್ರಿಗೆ 165 ಸೆಂಟಿಮೀಟರ್. ಮತ್ತು ಟ್ರೇಡ್ಸ್ಮನ್ದವ್ರಿಗೆ 166 ಸೆಂಟಿಮೀಟರ್ ಹೈಟ್ ಇರಬೇಕು. ಮತ್ತು ಅಗ್ನಿವೀರ್ ಟ್ರೇಡ್ಸ್ಮನ್ದವ್ರಿಗೆ 166. ಅದೇ ರೀತಿಯಾಗಿ ಅಗ್ನಿವೀರ್ ಕ್ಲರ್ಕ್, ಸ್ಟೋರ್ ಕೀಪರ್ ಹುದ್ದೆಗಳಿಗೆ 162 ಸೆಂಟಿಮೀಟರ್ ಹೈಟ್ ಇರಬೇಕಾಗೈತಿ ಸ್ನೇಹಿತರೆ. ಇಲ್ಲಿ ಚೆಸ್ಟ್ ನೋಡೋದಾದರೆ ಎಲ್ಲರೂ ಕೂಡ ನಾರ್ಮಲ್ 77 ಸೆಂಟಿಮೀಟರ್ ಇರಬೇಕು. ಮತ್ತು ಎಕ್ಸ್ಪ್ಯಾಂಡ್ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗಬೇಕು. ಅಂದರೆ ಟೋಟಲಾಗಿ 82 ಸೆಂಟಿಮೀಟರ್ ಆಗಬೇಕು ಸ್ನೇಹಿತರೆ. ಮಿನಿಮಮ್ 77 ಸೆಂಟಿಮೀಟರ್ ಮಿನಿಮಮ್ ಚೆಸ್ಟ್ ಇರಬೇಕಾಗೈತಿ ಸ್ನೇಹಿತರೆ. ಮತ್ತು ಇದಕ್ಕೆ ಮೆಡಿಕಲ್ ಕೂಡ ಇರ್ತೈತಿ. ಮೆಡಿಕಲ್ ಚೆಕಪ್ ಎಲ್ಲ ರೀತಿಯೂ ಕೂಡ ಭಾಗಗಳನ್ನ ಚೆಕ್ ಮಾಡ್ತಾರೆ ಸ್ನೇಹಿತರೆ. ಮತ್ತು ಇದಕ್ಕೆ ಸರ್ಟಿಫಿಕೇಟ್ ಇದ್ದವರು ಇದಕ್ಕೆ ಸರ್ಟಿಫಿಕೇಟ್ ಯೂಸ್ ಮಾಡ್ಕೋರಿ. ಇಲ್ಲಿ ನೋಡ್ಬೋದು NCC ಸರ್ಟಿಫಿಕೇಟ್ಗಳು. NCC A ಸರ್ಟಿಫಿಕೇಟ್ ಇತ್ತಂದ್ರೆ 5 ಮಾರ್ಕ್ಸ್ ಇರ್ತೈತಿ. ಎದ್ರೋಗ ಅಂತ ನೋಡೋದಾದರೆ ಅಗ್ನಿವೀರ್ GD ಮತ್ತು ಕ್ಲರ್ಕ್ ನೋಡ್ಬೋದು. ಇಲ್ಲಿ ಕ್ಲರ್ಕ್ನಲ್ಲಿ ನಿಮ್ದು A ಸರ್ಟಿಫಿಕೇಟ್ ಇತ್ತು ಇದಕ್ಕೆ 5 ಮಾರ್ಕ್ಸ್ ಇರ್ತೈತಿ. ಮತ್ತು ಟ್ರೇಡ್ಸ್ಮನ್ನ ಟೆಕ್ನಿಕಲ್ ಹುದ್ದೆಗಳಿಗೆ ಇದಕ್ಕೆ 5 ಮಾರ್ಕ್ಸ್ ಇರ್ತವೆ. ಮತ್ತು B ಸರ್ಟಿಫಿಕೇಟ್ ಇತ್ತಂದ್ರೆ ಅಗ್ನಿವೀರ್ GDದವ್ರಿಗೆ 10 ಮಾರ್ಕ್ಸ್ ಇರ್ತೈತಿ ಬೋನಸ್ ಇವ. ಮತ್ತು ಅಗ್ನಿವೀರ್ ಕ್ಲರ್ಕ್ದವ್ರಿಗೆ 10 ಮಾರ್ಕ್ಸ್ ಇರ್ತೈತಿ. ಮತ್ತು ಅಗ್ನಿವೀರ್ ಟೆಕ್ದವ್ರಿಗೆ 10 ಮಾರ್ಕ್ಸ. ಮತ್ತು ಟ್ರೇಡ್ಸ್ಮನ್ದವ್ರಿಗೆ 10 ಮಾರ್ಕ್ಸ. ಅದೇ ರೀತಿಯಾಗಿ C ಸರ್ಟಿಫಿಕೇಟ್ ನೋಡ್ಬೋದು ಇಲ್ಲಿ 20 ಮಾರ್ಕ್ಸ್ ಇರ್ತೈತಿ ಸ್ನೇಹಿತರೆ. ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ನಿಮ್ಮ ಸರ್ಟಿಫಿಕೇಟ್ ಇದ್ದಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋರಿ. ಮತ್ತು ಯಾವ ಸರ್ಟಿಫಿಕೇಟ್ ಇರ್ತೈತಿ ಅದನ್ನು ಚೂಸ್ ಮಾಡ್ಕೊಂಡಿದ್ದಕ್ಕೆ ಅವು ಸರ್ಟಿಫಿಕೇಟ್ಗಳನ್ನ ಅಪ್ಲೋಡ್ ಮಾಡಬೇಕಾಗೈತಿ. ಯಾಕಂದ್ರೆ ನಿಮಗೆ ಇದ್ದು ಅಂದ್ರೆ ಮಿಸ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಬೋನಸ್ ಅಂಕಗಳು ಇರ್ತಾವೆ. ಇಲ್ಲಿ ನೋಡ್ಬೋದು NCC C ಸರ್ಟಿಫಿಕೇಟ್ ಇತ್ತು 20 ಮಾರ್ಕ್ಸ್ ಇರ್ತೈತಿ. ಅಗ್ನಿವೀರ್ ಕ್ಲರ್ಕ್ದಲ್ಲಿ ನೋಡ್ಬೋದು ಇಲ್ಲಿ ಇದಕ್ಕೆ 15 ಮಾರ್ಕ್ಸ್ ಇರ್ತೈತಿ. ಅಗ್ನಿವೀರ್ ಟೆಕ್ದಲ್ಲಿ ನೋಡೋದಾದರೆ 15 ಮಾರ್ಕ್ಸ. ಅದೇ ರೀತಿಯಾಗಿ ಅಗ್ನಿವೀರ್ ಟ್ರೇಡ್ಸ್ಮನ್ದಲ್ಲಿ 15 ಮಾರ್ಕ್ಸ. ಈ ರೀತಿಯಾಗಿ C ಸರ್ಟಿಫಿಕೇಟ್ ಇರ್ತೈತಿ.
ಸ್ನೇಹಿತರೆ ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಮತ್ತು ಏಜ್ ನೋಡೋದಾದರೆ ಮೊದಲು ಏಜ್ ನೋಡ್ಬೋದು. ಇಲ್ಲಿ 1 ಅಕ್ಟೋಬರ್ 2004ರಿಂದ 1 ಏಪ್ರಿಲ್ 2008ರವರೆಗೂ ನೀವು ಇದರ ಮಧ್ಯದಲ್ಲಿ ಜನಿಸಿದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಸೆಪ್ಟೆಂಬರ್ 29 ಇದ್ದರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರೋಂಗಿಲ್ಲ. ಸ್ನೇಹಿತರೆ ಇಲ್ಲಿ 1 ಅಕ್ಟೋಬರ್ ಅಂದರೆ ಕರೆಕ್ಟ್ ಇಷ್ಟರೊಳಗೆ ಇರಬೇಕು ನೀವು. ಇದಕ್ಕಂದ್ರೆ ನೀವು ಸೆಪ್ಟೆಂಬರ್ ನೀವು ಅಪ್ಲಿಕೇಶನ್ ಹಾಕಕ್ಕೆ ಹೋದ್ರೆ ಸೆಪ್ಟೆಂಬರ್ 29 ಇತ್ತಂದ್ರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿಸ್ ಪೋಸ್ಟ್ ಅಂತ ತೋರಿಸ್ತೈತಿ. ಅದಕ್ಕೆ ನೀವು 1 ಅಕ್ಟೋಬರ್ 2004 ಇತ್ತಂದ್ರೆ ಇದಕ್ಕೆ ಅಷ್ಟು ಇದಕ್ಕೆ ಅಪ್ಲಿಕೇಶನ್ ಹಾಕೋಬೋದು. ಮತ್ತು ಇಲ್ಲಿ ನೋಡ್ಬೋದು 1 ಏಪ್ರಿಲ್ 2008 ಇದು ಕೊನೆಯಾಗಿರ್ತೈತಿ. ಇದ್ರ ಮಧ್ಯದಲ್ಲಿ ಜನಿಸಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕೋಬೋದು ಸ್ನೇಹಿತರೆ. ಮತ್ತು ಅಪ್ಲಿಕೇಶನ್ ಚಾರ್ಜಸ್ ನೋಡೋದಾದರೆ SC ST ಅವ್ರಿಗೆ ಯಾವುದೇ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ. ಕೇವಲ OBCದವರಿಗೆ 250 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡೋದಾದರೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರ್ತಾವೆ, ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ಟೋಟಲ್ ಆಗಿ 50 ಕ್ವಶನ್ ಇರ್ತಾವೆ. 50 ಕ್ವಶನ್ನ 100 ಮಾರ್ಕ್ಸ್ ಅಂದ್ರೆ ಒಂದು ಕ್ವಶನ್ನ 2 ಮಾರ್ಕ್ಸ್ ಇರ್ತೈತಿ. ಸ್ನೇಹಿತರೆ ಮತ್ತು ಇದ್ರ ಅಪ್ಲೈ ಲಿಂಕ್ ಮತ್ತು PDF ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ನೀವು ಅದಕ್ಕೆ ಅಪ್ಲೈ ಮಾಡ್ಕೋಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ. ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಈ PDF ಹಾಕಿರ್ತಾನೆ ನೋಡ್ಕೋರಿ. ಅಲ್ಲಿ ಹೋಗಿ ನೀವು ಫಿಸಿಕಲ್ ಯಾವ ರೀತಿಯಾಗಿರ್ತೈತಿ ಮತ್ತು ಮೆಡಿಕಲ್ ಎಲ್ಲವೂ ಕೂಡ ಈ PDF ಒಳಗೆ ಐತಿ. ಅದಕ್ಕಾಗಿ ನೀವು ನೋಡ್ಕೋಬೋದು ಸ್ನೇಹಿತರೆ.